ಹೌದು ಸರ್, ಇದು ಬೈರ್ಮಂಗ್ಲ ಮೇನ್ ಸರ್ಕಲ್. ಇದು ಮೇನ್ ಸರ್ಕಲ್ ಅಲ್ಲಿ 2 ಉಳಿನ ಮನೆ ಕಟ್ಟಿದ್ದೀನಿ. ಹಿಂದೆ ತೋಟ ಇದೆ, ರೇಷ್ಮೆ ತೋಟ ಇದೆ. ಅಲ್ಲಿ 4 ಎಕರೆ ನನ್ನ ತೋಟ ಇದೆ. ಅಲ್ಲಿ ಇಲ್ಲಿಂದ 1 ಕಿಲೋಮೀಟರ್ ಜಾಗದಲ್ಲಿ 4 ಎಕರೆ ತೋಟ ಇದೆ. 4 ಎಕರೆ ತೋಟದಲ್ಲಿ 2 ಎಕರೆ ನಾನು ಗುತ್ತಿಗೆಗೆ ಹಾಕೊಂಡಿದ್ದೀನಿ. ಅವ್ರಿಗೂ 1 ಲಕ್ಷ ಕೊಡ್ತೀನಿ. ಗುತ್ತಿಗೆ ಅವ್ರಿಗೂ, ಅಮ್ಮನಿಗೆ ವಯಸ್ಸಾಗೈತೆ, ಅವ್ರಿಗೂ 1 ಲಕ್ಷ ಕೊಡ್ತೀನಿ. ಅವ್ರಿಗೂ ಸಂಸಾರ ಆಗುತ್ತೆ. ಮಿಕ್ಕಿದ್ ನಾನು ರೇಷ್ಮೆ ಬೆಳಿತೀನಿ, 4 ಜನಕ್ಕೆ ಕೆಲಸ ಕೊಡ್ತೀನಿ. ನಾನು ರೇಷ್ಮೆ ಬೆಳೆದ್ರು ನನ್ನ ಮಗನ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಮಂಗಳೂರಲ್ಲಿ ಓದಿಸ್ತಾ ಇದ್ದೀನಿ. ಯಾಕಂದ್ರೆ ನಮ್ಮಂಗೆ ಅವರು ಚೆನ್ನಾಗಿ, ನಮ್ಮಂಗೆ ಆಗದ್ ಬೇಡ, ಅವ್ರು ಚೆನ್ನಾಗಿ ಓದ್ಲಿ ಅನ್ಬಿಟ್ಟು ತೃಪ್ತಿಯಾಗಿದೆ ಸರ್. ನೆಮ್ಮದಿಲಿದ್ದೀವಿ. ಹೌದು, 2 ಬ್ಯಾಚ್ ಹುಳ ಮಡಗ್ತೀನಿ. ಇದ್ರಲ್ಲಿ 200-220 ಕೆಜಿ ಗೂಡಾಗುತ್ತೆ. ಅದ್ರಲ್ಲಿ 100-120 ಕೆಜಿ ಗೂಡಾಗುತ್ತೆ. ಈಗ ಸದ್ಯ ರೇಟ್ 700 ರೂಪಾಯಿ ತನಕ, 600-700 ರೂಪಾಯಿ ರೇಟ್ ಇದೆ. ನಿನ್ನೆ ನಮ್ಮ ಬ್ರದರೇ ಮಾಡ್ಕೊ ಬಂದವ್ರೆ, 660ಕ್ಕೆ ಮಾರ್ಕೊ ಬಂದವ್ರೆ. 200 ಕೆಜಿ ಹೆಚ್ಚು ಕಮ್ಮಿ 1.25 ಲಕ್ಷ ರೂಪಾಯಿ ತನಕ ದುಡ್ಡಾಗದೆ. ಒಂದು 40,000 ಖರ್ಚು ಹೋದ್ರು ಒಂದು 80,000-90,000 ಒಂದು ಬ್ಯಾಚ್ ಅಲ್ಲಿ ಮಿಗುತ್ತೆ ನನಗೆ. ಅದ್ರಲ್ಲಿ ಒಂದು 60-70,000 ಮಿಗುತ್ತೆ. 1-1.5 ಲಕ್ಷಕ್ಕೆ ನನಗೆ ತಿಂಗಳಿಗೆ ಮೋಸ ಇಲ್ಲ ಸರ್. ಇವರು ಫಿಲ್ಮ್ಸ್ AICT ಮಾಡ್ಬಿಟ್ಟು ಅಲ್ಲೇನಾದ್ರು ನಾನು ಕೆಲ್ಸಕ್ಕೆ ಕರೆದ್ರೆ, ಈಗ ನನಗೆ ವಯಸ್ಸು ಬಂದು 47 ವರ್ಷ. ನನ್ಗೇನ್ ಕೆಲಸ ಕೊಡ್ತಾರೆ ಸರ್ ಅಲ್ಲಿ? ನೀವ್ ಹೇಳಿ, ಏನ್ ಕೆಲಸ ಕೊಡ್ತಾರೆ? ಇವತ್ತೇನ ಕೆಲಸ ಕೊಟ್ರು ಒಂದ್ 20,000-25,000 ಕೊಡಬಹುದು. ಏನೋ ಸೆಕ್ಯೂರಿಟಿಗೋ ಇನ್ನೊಂದ್ಕೋ ಮಣ್ಣೋರಕೋ ಹೋದ್ರೆ 25,000. ಅದ್ರಲ್ಲಿ 8 ಅವರ್ 9 ಅವರ್ ದುಡಿಬೇಕು, ಇಲ್ಲ 12 ಅವರೇ ದುಡಿಸ್ಬಿಡ್ತಾರೆ. ಇಲ್ಲಿ ನನಗ್ ಬೆಳಗ್ಗೆ 3 ಅವರ್ ಕೆಲಸ, ಸಾಯಂಕಾಲ 1 ಅವರ್ ಕೆಲಸ, ಮಧ್ಯಾಹ್ನ ಹೊತ್ತು ಫ್ರೀ ಆಗಿರ್ತೀನಿ. ತೋಟ ಪಟ ನೋಡ್ಕೊಂಡು ಒಂದು 4-5 ಹೆಣ್ಣಾಳು ಬಂದಿರ್ತಾರೆ, ಅವ್ರಿಗೂ ಸಂಬಳ ಕೊಟ್ಕೊಂಡು ಅವ್ರ ಊಟ ಗೀಟ ಕೊಟ್ಕೊಂಡು ಆರಾಮಾಗಿರ್ತೀನಿ. ಇದು ಬಿಟ್ರೆ ನಮಗೆ ಬೇರೆ ಗತಿ ಇಲ್ಲ ಸರ್. ಯಾಕಂದ್ರೆ ನಾವು ವ್ಯವಸಾಯದಲ್ಲಿ ನಾವು ಅಡಿಕ್ಟ್ ಆಗ್ಬಿಟ್ಟಿದ್ವಿ. ವ್ಯವಸಾಯ ಮಾಡ್ಬೇಕು, ಅದ್ರಲ್ಲೆಲ್ಲ ಜೀವನ ಮಾಡ್ಕೋಬೇಕು ಅಂತ. ಇವ್ರು ನಮ್ಮ ಹತ್ರ ದುಡ್ಡು ಕೊಟ್ರೆ, ಇವತ್ತು ನಮ್ದು 2 ಎಕರೆ ಐತೆ, 2 ಗಂಡ್ಮಕ್ಳು, ಅವನಿಗೊಂದ್ ಎಕರೆ ನಮ್ಗೊಂದ್ ಎಕರೆ ಬತ್ತು ಅಂದ್ರೆ ನಮ್ಮ ಹತ್ರ ದುಡ್ಡು ಇರಲ್ಲ. ಬೇರೆ ತಾವ್ ಜಮೀನ್ ತೆಗೆದು ಈ ಸೆಟಪ್ ಮಾಡಕ್ಕೂ ಆಗಲ್ಲ ಸರ್ ನಮ್ಗೆ. ಈ ಸೆಟಪ್ ಮಾಡ್ಬೇಕು ಅಂದ್ರೆ ನನಗೆ 25 ಲಕ್ಷ ರೂಪಾಯಿ ಕಾಸು ಬೇಕು. ಹೊಸದಾಗಿ ಸೆಟಪ್ ಎಲ್ಲಿ ಮಾಡಕ್ಕಾಗುತ್ತೆ ಸರ್? ಆಗುತ್ತಾ? ಅದು ಆಗಲ್ಲ. ನೋಡ್ತಿರ್ಬೋದು, ಇದು ಇಲ್ಲಿ ರೇಷ್ಮೆ ಕೃಷಿಯನ್ನ ಮಾಡ್ತಿದ್ದಾರೆ. ಆ ಭಾಗದಲ್ಲಿ ಕೂಡ ರೇಷ್ಮೆ ಕೃಷಿಯನ್ನ ಮಾಡುವಂತಹ ಜಾಗ ಇದು. ಸೊ ಆಲ್ಮೋಸ್ಟ್ ಇಲ್ಲಿ ಇರುವ ರೈತರು ಏನ್ ಹೇಳ್ತಿರುವಂತ ಅಂದ್ರೆ ಮಾತನಾಡಿಸೋ ಸಂದರ್ಭದಲ್ಲಿ ನಂಗೆ ಗೊತ್ತಾಗ್ತಿರೋದು ಗ್ರೌಂಡ್ ರಿಯಾಲಿಟಿ ಏನಿದೆ ಅಂತ ಹೇಳಿದ್ರೆ, ಬಿಡದಿ ಆಲ್ರೆಡಿ ಸ್ವಚ್ಛವಾಗಿ, ಹಚ್ಚ ಹಸಿರಾಗಿ, ಅದ್ಭುತವಾಗಿ ಸಿರಿವಂತ ಆಗಿದೆ. ಇಲ್ಲಿಯ ಕೃಷಿಕರು ಅದ್ಭುತವಾಗಿ ಒಂದು ರಿಚ್ ಆದಂತಹ ಲೈಫ್ ಅನ್ನ ಲೀಡ್ ಮಾಡ್ತಿದ್ದಾರೆ. ನೀವು ಕೊಡುವಂತಹ 2 ಕೋಟಿ ನಮಗೆ ಬೇಡ, ನಮ್ಮ ಜಾಗ, ನಮ್ಮ ಉದ್ಯಮ, ನಮ್ಮ ಒಂದು ಬೆವರು, ನಮ್ಮ ಒಂದು ಭೂಮಿ ನಮಗೆ ಬೇಕೇ ಬೇಕು ಅಂತ ಹೇಳಿ ಇಲ್ಲಿಯ ರೈತರು ಹೋರಾಟವನ್ನ ಮಾಡ್ತಿರುವಂತದ್ದು. ಸರ್ಕಾರ ಇದರ ಬಗ್ಗೆ ಪರಾಮರ್ಶೆ ಮಾಡಿ, ವಿಮರ್ಶೆ ಮಾಡಿ, ತದನಂತರದಲ್ಲಿ ನಿರ್ಧಾರವನ್ನ ತೆಗೆದುಕೊಂಡಂತ ಪಕ್ಷದಲ್ಲಿ ರೈತರು ಕೂಡ ಖುಷಿ ಪಡ್ತಾರೆ, ಇಲ್ಲಾಂದ್ರೆ ಆಕ್ರೋಶ ಮಾತ್ರ ಹೊರ ಹಾಕ್ತಾರೆ ಅಂತ ಹೇಳುದು ಸರ್ವೇ ಸಾಮಾನ್ಯವಾಗಿ ನಾವು ಗಮನಿಸಬಹುದಂತ ದೃಶ್ಯ. ಹೇಳಿ ಸರ್, ಏನು? ಈ ನಮ್ದು ನಾಲೆ ಕೆಳಗಡೆ ಒಂದು ಜಮೀನಿದೆ. ಅಲ್ಲಿ ನಾವು 4 ಜನಕ್ಕೆ ಹುಲ್ಲಾಕಕ್ಕೆ ವರ್ಷಕ್ಕೆ 1 ಎಕರೆ 15,000 ರೂಪಾಯಿ ಗುತ್ತಿಗೆ ಕೊಟ್ಟಿದ್ದೀವಿ. ಅವ್ರ ಹತ್ರ 1 ಕುಂಟೆ ಜಮೀನಿಲ್ಲ ಸರ್. ಆ ಜನ ಏನ್ ಮಾಡ್ತಾರೆ, ನಮ್ಮ ತೋಟದಲ್ಲಿ ನಾವು ಕೊಟ್ಟಿರೋದು ಮಾತ್ರ ಹೇಳ್ತಾ ಇದ್ದೀನಿ. ಅಂತವ್ರು ತುಂಬಾ ಜನ ಇದ್ದಾರೆ. ಆ 4 ಜನಕ್ಕೆ 1 ಕುಂಟೆ ಜಮೀನಿಲ್ಲ. ಆದ್ರೂ ಅವ್ರು ಇವತ್ತು ನಮ್ಮ ಜಮೀನಲ್ಲಿ ವರ್ಷಕ್ಕೆ 15,000 ಕೊಟ್ಬಿಟ್ಟು ನಮಗೆ ಗುತ್ತಿಗೆ ಕಾಸು ಕೊಟ್ಬಿಟ್ಟು ಅವರು ಇವತ್ತು 50 ಲೀಟರ್ ಹಾಲು ಹಾಕ್ತಾವ್ರೆ. ಅವ್ರ ಜೀವನ ಸಾಗಿಸ್ತಾ ಇದೆ. ಹೌದೌದು, ನಮ್ ಜಮೀನಲ್ಲೇ 4 ಜನ ಹಾಲು ಹಾಕ್ತಾವ್ರೆ. ಅವ್ರಿಗೆ 1 ಕುಂಟೆ ಜಮೀನ್ ಇಲ್ದೇ ಹೋದ್ರು ಇವತ್ತು ತಿಂಗಳು 15 ದಿನಕ್ಕೆ 20,000-30,000 ಹಾಲು ಪೇಮೆಂಟ್ ತಗತಾವ್ರೆ. ಈಗ ನಮ್ಗೇನೋ ದುಡ್ಡು ಬರ್ತದೆ ಸರ್, ಇವರು ಬಲವಂತ ಮಾಡೇ ಬಿಟ್ರು ನಮ್ಗೆ ದುಡ್ಡು ಬರ್ತದೆ. ಅವ್ರ ಕತೆ ಏನಾಗ್ಬೇಕು ಸರ್? ಅವ್ರಿಗೇನೋ ವರ್ಷಕ್ಕೆ 25,000 ಕೊಡ್ತೀವಿ ಜಮೀನ್ ಇಲ್ದೇ ಆದವ್ರಿಗೆ. 25,000 ಜೀವನ ಆಯ್ತದ ಸರ್? ಅವ್ನು ಇವತ್ತು ತಿಂಗಳಿಗೆ 15 ದಿನಕ್ಕೆ 25,000 ಪೇಮೆಂಟ್ ತಗತಾವನೆ. ಅವನ ಕತೆ ಏನಾಗ್ಬೋದು? ಅವ್ರ ಮಕ್ಳನ್ನೆಲ್ಲ ಸ್ಕೂಲ್ಗೆ ಪಾಲ್ಗೆ ಎಲ್ಲ ಸೇರ್ಸ್ಬಿಟ್ಟಿರ್ತಾರೆ. ಅವ್ರನ್ನೆಲ್ಲ ಬಿಡ್ಸಕ್ಕಾಯ್ತದ ಸ್ಕೂಲ್ಗೆ? ಆ ಮಕ್ಳು ಭವಿಷ್ಯ ಇವ್ರು ಹಾಳು ಮಾಡ್ದಂಗಲ್ವಾ? DK ಶಿವಕುಮಾರ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇವ್ರಿಗೆ ಹಾಳು ಮಾಡ್ದಂಗಲ್ವಾ? ಅವ್ರಿಗೆ ವರ್ಷಕ್ಕೆ 25,000 ಕೊಡ್ತೀನಿ ಅಂತಾರೆ. ಏನಾಯ್ತದ ಸರ್ 25,000 ವರ್ಷಕ್ಕೆ? ತಿಂಗಳಿಗೆ 2,500 ಜೀವನ ಮಾಡಕ್ ಆಯ್ತದ? ಸ್ಕೂಲ್ ಫೀಸ್ ಕಟ್ಟಕ್ ಆಯ್ತದ? ಇದೇ ಅಕ್ವೇರ್ ಬೇಕು ಅನ್ನೋನೊಬ್ಬ ಸಿದ್ದರಾಜು ಅಂತ ಅವನಿಲ್ಲಿ, ಅವನ್ ಸ್ಕೂಲಲ್ಲೇ 70,000-80,000 ಫೀಸು ವರ್ಷಕ್ಕೆ. ಅವ್ರನ್ನೆಲ್ಲ ಮಕ್ಳನ್ನ ಫ್ರೀಯಾಗಿ ಓದಿಸ್ಬಿಡ್ತಾರ ಅವ್ರು? ಕೇಳಿ, ಆಯ್ತದ ಅವ್ರ ಕೈಲಿ? ಆಗಲ್ಲ. ಇದನ್ನೆಲ್ಲ ಇದ್ ಮಾಡಿ ನಮಗೆ ಜೀವನ ಮಾಡ್ತಾ ಇದೀವಿ, ನಾವು ಜೀವನ ಮಾಡ್ತಾ ಇದೀವಿ. ನಮ್ಮನ್ನ ನಂಬ್ಕೊಂಡು ಕೆಲವರು ಇನ್ನೊಂದಷ್ಟು ಜನ ಜೀವನ ಮಾಡ್ಕೊಂಡ್ರೆ ದಯವಿಟ್ಟು DK ಶಿವಕುಮಾರ್ ಕೈ ಮುಗಿದು ಕೇಳ್ತೀವಿ, ನೀವು ಅಟಕ್ ಬೀಳ್ಬೇಡಿ. ನಮ್ಮ ಜೀವನ ನಾವು ಮಾಡ್ಕೊಳಕ್ಕೆ ನೀವು ದಯವಿಟ್ಟು ನಮ್ಗೆ ಅವಕಾಶ ಮಾಡ್ಕೊಡ್ಬಿಟ್ರೆ ನಾವೇ ಅಭಿವೃದ್ಧಿ ಮಾಡ್ಕೋತೀವಿ. ಈಗ ನಮ್ಮ ಬೈರ್ಮಂಗಲದಲ್ಲಿ ಏನು ಅಭಿವೃದ್ಧಿ ಆಗಿಲ್ಲ ಅಂತ ಅಲ್ಲ, ಏನು ಎತ್ತೆತ್ರ ಬಿಲ್ಡಿಂಗ್ ಇಲ್ದೇ ಇರ್ಬೋದು, ರೈತ ಸುಖವಾಗಿ ನೆಮ್ಮದಿಯಾಗಿ ಬದುಕ್ತಾವನೆ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡ್ಕೊಡ್ಬಿಡಿ DK ಶಿವಕುಮಾರ್, ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಅಕ್ವೇರ್ ನಿಲ್ಸ್ಬಿಡಿ. ಇದು ಈ ಒಂದು ಬಿಡದಿಯ ಬೈರಮಂಗಲದ ರೈತರ ಮನವಿಯಾಗಿದೆ. ಇನ್ನಾದ್ರೂ ಸರ್ಕಾರ ಈ ಒಂದು ರೈತರ ಮನವಿಯನ್ನ ಪುರಸ್ಕಾರ ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್
ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆ ನಾನು ಅಥರ್ವ ರಂಜನ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು.